ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಯಾಕೆ ಅಧ್ಯಯನ ಮಾಡಿಕೊಳ್ಳಬೇಕು ಎಂಬುದಕ್ಕೆ ಒಂದು ಕಾರಣ ನಾನು ಕೊಟ್ಟು ಅನಂತರ ಯೆಹೆಜ್ಕೇಲ್ 32ನೇ ಅಧ್ಯಾಯಕ್ಕೆ ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಕೀರ್ತನೆಗಳಲ್ಲಿ ಒಂದು ವಾಕ್ಯ ಹೀಗಿದೆ. ಕೀರ್ತನೆ ಮತ್ತು 107ನೇ ಅಧ್ಯಾಯ. ಕೀರ್ತನೆ 107ನೇ ಅಧ್ಯಾಯದಲ್ಲಿ 20ನೇ ವಚನ ಈ ರೀತಿಯಾಗಿದೆ. Psalm 107 verse 20. ಆತನು ದೇವರು ದೂತನನ್ನೋ ಎಂಬಂತೆ ದೇವರು ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು. ಸಮಾಧಿಗೆ ಸೇರದಂತೆ ಮಾಡಿದನು. ಹೌದು, ದೇವರು ತನ್ನ ವಾಕ್ಯವನ್ನು ಕಳುಹಿಸಿ ಗುಣಪಡಿಸುವ ಆತನಾಗಿದ್ದಾನೆ. ಹಾಗಾದರೆ ದೇವರ ವಾಕ್ಯದಿಂದ ನಮಗೆ ಲಭ್ಯವಾಗುವಂಥದ್ದು ಏನು? ಸ್ವಸ್ಥತೆ. ಇನ್ನೊಂದು ವಾಕ್ಯ ಕೂಡ ಜ್ಞಾನೋಕ್ತಿಯಲ್ಲಿ ಈ ರೀತಿಯಾಗಿದೆ. 4ನೇ ಅಧ್ಯಾಯ, ಅದಕ್ಕೆ ಸಂಬಂಧಪಟ್ಟಂಥ ಈಗ ತಾನೇ ಕೀರ್ತನೆ 107 20ನೇ ವಚನ ಓದಿದ್ದೀವಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಅಂದರೆ ದೇವರ ವಾಕ್ಯದಲ್ಲಿ ಸ್ವಸ್ಥತೆಯ ಶಕ್ತಿ ಇದೆ, ಗುಣಪಡಿಸುವ ಶಕ್ತಿ ಇದೆ. ಆದ ಕಾರಣ ಇಲ್ಲಿ ನಾವು 4ನೇ ಅಧ್ಯಾಯ ಜ್ಞಾನೋಕ್ತಿಯಲ್ಲಿ ನೋಡಿಕೊಳ್ಳುವಾಗ ಬರೆದಿರುವಂಥ ಒಂದು ಮಾತು 21ರಿಂದ ನೋಡಿಕೊಳ್ಳೋಣ. 4:21 ಜ್ಞಾನೋಕ್ತಿ. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ, ಅಂದರೆ ದೇವರ ವಾಕ್ಯದ ಮೇಲೆ ತಪ್ಪದೇ ಇರಬೇಕಂತೆ. ಅವುಗಳನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೋ. ದೇವರ ವಾಕ್ಯವನ್ನು ನನ್ನ ಹೃದಯದಲ್ಲಿ ನಾನು ಇಟ್ಕೊಳ್ಬೇಕಂತೆ. ಸರಿ, ಆ ರೀತಿಯಾಗಿ ಇಟ್ಕೊಂಡ್ರೆ ಏನಾಗುತ್ತೆ? ಅವುಗಳನ್ನು ಹೊಂದುವವರಿಗೆ, ದೇವರ ವಾಕ್ಯವನ್ನು ಹೊಂದುವವರಿಗೆ ದೇವರ ವಾಕ್ಯವು ಜೀವ ಕೊಡ್ತದೆ. ಇಲ್ಲ, ನನಗೆ ಈಗಾಗಲೇ ಜೀವ ಇದೆ ಅಂದರೆ ನನಗಿರುವಂಥದ್ದು ದೈಹಿಕ ಜೀವ, ಆದರೆ ದೇವರ ವಾಕ್ಯ ಆತ್ಮಿಕ ಜೀವವನ್ನು ಕೊಡುತ್ತೆ. ಇನ್ನೊಂದು ಮಾತು ಜ್ಞಾನೋಕ್ತಿ 4 ಮತ್ತು 22 2ನೇ ಭಾಗ. ದೇಹಕ್ಕೆಲ್ಲ ಅವೇ ಆರೋಗ್ಯ. ದೇಹಕ್ಕೆಲ್ಲ ಅವು ಆರೋಗ್ಯವು ಎಂಬುದಾಗಿ ಬರೆದಿದ್ದಾರೆ. ಹಾಗಾದರೆ ದೇವರ ವಾಕ್ಯ ಆರೋಗ್ಯ, ಔಷಧ ಎಂಬಂಥದ್ದನ್ನು ನಾವು ನೋಡ್ಕೊಳ್ತೀವಿ. ಹಾಗಾದರೆ ನಮಗೆ ಆರೋಗ್ಯವಾಗಿರಬೇಕಾದರೆ ದಿನಾಲು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಬೇಕ್ರಿ. ಆ ಮಾತನ್ನು ಹೇಳಿಬಿಟ್ಟು ನಾವು ಈಗ ಯೆಹೆಜ್ಕೇಲ್ನ ಗ್ರಂಥ, ಯೆಹೆಜ್ಕೇಲ್ ಅಂತ ಹೇಳಿದರೆ ದೇವರು ಬಲಪಡಿಸುವ, ಗಾಡ್ ವಿಲ್ ಸ್ಟ್ರೆಂಥನ್. ದೇವರು ದೈಹಿಕವಾಗಿ ಬಲಪಡಿಸುವನು, ದೇವರು ಮಾನಸಿಕವಾಗಿ ಬಲಪಡಿಸುವನು, ದೇವರು ಆತ್ಮಿಕವಾಗಿ ಬಲಪಡಿಸುವನು, ದೇವರು ಭೌತಿಕವಾಗಿ ಬಲಪಡಿಸುವನು, ದೇವರು ಆರ್ಥಿಕವಾಗಿ ಬಲಪಡಿಸುವನು. ಹೀಗೆ ದೇವರು
ಬಲಪಡಿಸುವ ದೇವರು. 32ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥದಲ್ಲಿ ಯೆಹೋಯಾಕೀನನು ಸೆರೆಯಾದ. ಈ ಯೆಹೋಯಾಕೀನನು ಯೆಹೂದದ ಕೊನೆ ಅರಸನಾಗಿರ್ತಾನೆ. ಅವನು ಸೆರೆಯಾದ ಮೇಲೆ ನೆಬೂಕದ್ನೆಚ್ಚರನು ಒಬ್ಬ ವ್ಯಕ್ತಿಯನ್ನು, ಅಂದರೆ ಚಿದ್ಕೀಯನನ್ನು ಅರಸನನ್ನಾಗಿ ನೇಮಿಸ್ತಾನೆ. 12ನೇ ವರ್ಷದ 12ನೇ ತಿಂಗಳಿನ ಮೊದಲನೇ ದಿನದಲ್ಲಿ ದೇವರು ಈ ವಾಕ್ಯವನ್ನು ಯೆಹೆಜ್ಕೇಲನಿಗೆ ದಯಪಾಲಿಸ್ತಾನೆ. ಏನು ವಾಕ್ಯ ದಯಪಾಲಿಸಿದ ನೋಡೋಣ ಬನ್ರಿ. ಐಗುಪ್ತದ ಅರಸನಾದ ಫರೋಹನ ವಿಷಯವಾಗಿ ಶೋಕಗೀತವನ್ನೆತ್ತಿ. ಯಾರು? ನೀನು. ಹಾಗಾದರೆ ದೇವರು ಐಗುಪ್ತವನ್ನು ಹಾಳು ಮಾಡುವುದಕ್ಕೆ ಬಹಳ ಖುಷಿಯಾಗಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಬಾರ್ದು. ದೇವರು ತನ್ನ ಸೃಷ್ಟಿ, ಐಗುಪ್ತ ದೇವರ ಸೃಷ್ಟಿಯ ಎಂಬ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಯೆಶಾಯ 19, 22, 25 ವಚನದಲ್ಲಿ ಇದೆ. ಐಗುಪ್ತ ನನ್ನ ಸೃಷ್ಟಿ ಎಂಬುದಾಗಿ ದೇವರು ಹೇಳ್ತಾರೆ. ಯೆಶಾಯ 19, 22 ಮತ್ತು 22ರಿಂದ 25ವರೆಗೆ ನಾವು ನೋಡಿಕೊಳ್ಳುವುದಾದರೆ ಐಗುಪ್ತದ ಶ್ರೇಷ್ಠತೆ ಕಡೆ ಕಾಲದಲ್ಲಿ ಎಷ್ಟು ಮಹತ್ತಾದದ್ದು ಎಂಬುದಾಗಿ ನಾವು ನೋಡಿಕೊಳ್ಳಬಹುದು. ಹೌದು, ಐಗುಪ್ತದ ಬಗ್ಗೆ ಸುಮಾರು 700 ರೆಫರೆನ್ಸಸ್ ಅಥವಾ ಐಗುಪ್ತದ ಕುರಿತಾಗಿ ಬಹಳಷ್ಟು ಪ್ರವಾದನೆಗಳು ಇರುವಂಥದ್ದನ್ನು ಗಮನಿಸಬಹುದು. ಹೌದು, ಅದೇ ರೀತಿಯಾಗಿ ಮತ್ತಾಯನು ಬರೆದ ಸುವಾರ್ತೆಗೆ ಬಂದಾಗ 2ನೇ ಅಧ್ಯಾಯ ಉದಾಹರಣೆಗೆ 13ನೇ ವಚನ ನಾವು ನೋಡೋಣ. ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರ್ಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗು. ವಾವ್! ಎಲ್ಲಿಗೆ ಹೋಗ್ಬೇಕಂತೆ? ಐಗುಪ್ತ ದೇಶದಿಂದ ಇಸ್ರಾಯೇಲರು ಹೊರಗೆ ಬಂದರು. ಕೆಲವರು ಅದು ಲೋಕದ ಒಂದು ಚಿತ್ರ ಎಂಬುದಾಗಿ ಹೇಳ್ತಾರೆ, ಕೇಳಿದ್ದೀನಿ ನಾನು. ಆದರೆ ಇಲ್ಲಿ ಕೂಸನ್ನು ಇದರ ತಾಯಿಯನ್ನು ಕರ್ಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗು, ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು. ಹಾಗಾದರೆ ಯೇಸು ಸ್ವಾಮಿ ಕೂಸಾಗಿದ್ದಾಗ ಮರಿಯಮ್ಮ ತಾಯಿ ಯೋಸೇಫ, ತಂದೆ ತಾಯಿ ಯೇಸು ಸ್ವಾಮಿ ಐಗುಪ್ತ ದೇಶಕ್ಕೆ ಹೋಗಿದ್ದರು. ಯೇಸು ಸ್ವಾಮಿ ಯಾವ ದೇಶಕ್ಕೂ ಬೇರೆ ದೇಶಕ್ಕೆ ಹೋಗಲಿಲ್ಲ, ಇಸ್ರಾಯೇಲ್ನಲ್ಲಿನೇ ಸೇವೆ ಮಾಡಿದರು. ಆದರೆ ಕೂಸಾಗಿದ್ದಾಗ ಐಗುಪ್ತ ದೇಶಕ್ಕೆ ಹೋಗಿದ್ರು. 14ನೇ ವಚನ, ಮತ್ತಾಯ 2:14ರಲ್ಲಿ, ಆಗ ಅವನು ಎದ್ದು ಕೂಸನ್ನು ಅದರ ತಾಯಿಯನ್ನು ರಾತ್ರಿ ವೇಳೆಯಲ್ಲಿ ಕರ್ಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಹೋಗಿ ಹೆರೋದನು ತೀರಿ ಹೋಗುವ ತನಕ ಅಲ್ಲೇ ಇದ್ದನು, ಸುಮಾರು ವರ್ಷಗಳು ಬಹುಶಃ. ಇದರಿಂದ ನನ್ನ ಮಗನನ್ನು ಐಗುಪ್ತ ದೇಶದೊಳಗಿಂದ ಕರೆದೆನೆಂದು ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರಿತು. ಆಶ್ಚರ್ಯ ಅಲ್ಲ? ಹೌದು. ಯಾಕೆ ಈ ಮಾತು ಹೇಳ್ತಿದ್ದೇನೆಂದರೆ, ಐಗುಪ್ತದ ಬಗ್ಗೆ ನಾವು ನೋಡಿಕೊಳ್ತಾ ಇದ್ದೀವಿ. 32ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥದಲ್ಲಿ ಅಲ್ಲಿ ಐಗುಪ್ತದ ಬಗ್ಗೆ ದಂಡನೆ, ನ್ಯಾಯ ತೀರ್ಪು ಎಂಬುದಾಗಿ ಹೇಳುವಾಗ ಐಗುಪ್ತದ ಬಗ್ಗೆ ಕೆಲವು ಒಳ್ಳೆಯ ಘಟನೆಗಳು ಕೂಡ ಇವೆ. ಹೋಶಿಯನ ಗ್ರಂಥ, ಹೋಶಿಯ, ಯೆಹೆಜ್ಕೇಲ್ ಸ್ವಲ್ಪ ಒಂದೇ ರೀತಿಯ ಪ್ರವಾದನೆಗಳು ಇರುವಂಥ ನೋಡ್ಬೋದು.
11ನೇ ಅಧ್ಯಾಯ 1ನೇ ವಚನ. ಹೋಶಿಯ, ಇಸ್ರಾಯೇಲು ಕೇವಲ ಬಾಲ್ಯದಲ್ಲಿದ್ದಾಗ ನಾನು ಅದರ ಮೇಲೆ ಪ್ರೀತಿಯನ್ನಿಟ್ಟು ಆ ನನ್ನ ಮಗನನ್ನು ಐಗುಪ್ತ ದೇಶದಿಂದ ಕರೆದನು. ಇಸ್ರಾಯೇಲು ಬಾಲ್ಯದಲ್ಲಿದ್ದಾಗ ನಾನು ಅದರ ಮೇಲೆ ಪ್ರೀತಿಯನ್ನಿಟ್ಟು, ಪ್ರೀತಿ. ಅದೇ ರೀತಿಯಾಗಿ ಇಲ್ಲಿ ಕೂಡ 32ನೇ ಅಧ್ಯಾಯದಲ್ಲಿ ದೇವರು ಈ ಐಗುಪ್ತದ ವಿಷಯವಾಗಿ ಶೋಕ ಗೀತವನ್ನು ಎತ್ತುವಂಥದ್ದನ್ನು ನೋಡ್ತೇವೆ. ಯಾಕಂದರೆ ಆ ದೊಡ್ಡ ಮಹಾನಗರಿ ಹಾಳಾಗಿ ಹೋಗುವಾಗ ಅದು ದುಃಖ, ವಿಷಾದ. 2ನೇ ವಚನ, 32ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ 2ನೇ ವಚನದಲ್ಲಿ, ನೀನು ಜನಾಂಗಗಳಲ್ಲಿ ಮೃಗರಾಜನೆನಿಸಿಕೊಂಡಿದ್ದಿ. ವಾವ್! ಡಿಗ್ನಿಟಿ, ಅಥಾರಿಟಿ, ಗೌರವ, ಅಧಿಕಾರ ಈ ಐಗುಪ್ತಕ್ಕೆ, ಈಜಿಪ್ಟ್ಗೆ ಇತ್ತು. ಈಗೋ ಮಹಾನದಿಯಲ್ಲಿನ, ಆಗಾಗ ಇದರ ಬಗ್ಗೆ ಬರ್ತಾ ಇರ್ತದೆ, ಮಹಾನದಿಯಲ್ಲಿನ ಪೇರ್ಮೊಸಳಿಯಾಗಿ ಬಿಟ್ಟು ಮತ್ತೆ ಮತ್ತೆ ಅದು ದೇವರು ಆ ರೀತಿಯಾಗಿ ಹೇಳ್ತಾರೆ, ನೀನಿದ್ದ ನದಿಗಳನ್ನು ಭೇದಿಸಿಕೊಂಡು ಬಂದು ನೀರನ್ನು ನಿನ್ನ ಕಾಲುಗಳಿಂದ ಕಲಕಿ ಜನಾಂಗಗಳ ಹೊಳೆಗಳನ್ನು ತುಳಿದು ಬದಿ ಮಾಡಿದಿ. ಹೌದು, ಫರೋಹನೇ ಅಂತ ಮತ್ತೆ ದೇವರು 2ನೇ ವಚನ ಅರಸನಾದ ಫರೋಹನು, ಮತ್ತೆ 7ನೇ ವಚನ, ಫರೋಹನೇ ನಾನು ನಿನ್ನ ಬೆಳಕನ್ನು ನಂದಿಸುವಾಗ. ಹೌದು, ಐಗುಪ್ತಕ್ಕೆ ವಿರುದ್ಧವಾಗಿ ದೇವರು ಪ್ರವಾದನೆಯನ್ನು ನೀಡಿದ್ದಕ್ಕೆ ಕಾರಣ ಏನಿರಬಹುದು ಎಂದು ನೋಡಿಕೊಳ್ಳುವಾಗ 32ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ 12ನೇ ವಚನದಲ್ಲಿ ಕಾರಣ ಇದೆ ರೀ. ಏನಂತಿದೆ? ನಾನು ನಿನ್ನ ಬಹುಪ್ರಜೆಯನ್ನು ಅತಿ ಭಯಂಕರ ಜನಾಂಗದವರಾದ ಬಲಿಷ್ಠರ ಕತ್ತಿಗಳಿಂದ ತೀರ್ಪು ಮಾಡುವೆನೆಂಬುದಾಗಿ ದೇವರು ಹೇಳ್ತಾರೆ. ಅದಕ್ಕೆ ಕಾರಣ ಏನಂದರೆ, ಐಗುಪ್ತವು ಹೆಚ್ಚಳ ಪಡುವ ವಸ್ತುಗಳನ್ನು, ಹೆಚ್ಚಳ ಪಡುವ, 31ನೇ ಅಧ್ಯಾಯ 11ನೇ ವಚನ, ಉಬ್ಬಿಕೊಂಡಿರುವುದರಿಂದ. 32ನೇ ಅಧ್ಯಾಯ 12ನೇ ವಚನ ಏನಂತಿದೆ? ಹೆಚ್ಚಳ ಪಡುವ. ಈ ಹೆಚ್ಚಳ ಪಡುವಂಥದ್ದು, ಅದಕ್ಕೆ ವಿರುದ್ಧವಾಗಿ ಎಷ್ಟರ ಮಟ್ಟಿಗೆ ನಾವು ಹೋರಾಡಬೇಕಾಗಿದೆ. ಯಾಕಂತೇಳಿದರೆ, ಪೌಲನು ಕೂಡ ಯಾವ ರೀತಿಯಾಗಿ ಐಗುಪ್ತವು ಒಂದು ವೃಕ್ಷದಂತೆ ಅದು ಎತ್ತರವಾಗಿ ಅದರ ತುದಿ ಮೇಘ ಮುಟ್ಟುವಂತೆ ಎಷ್ಟು ಉನ್ನತವಾಗಿ ಹೋಗಿತ್ತೋ ಅಂಥ ಒಂದು ಅನುಭವ ಅಪೊಸ್ತಲನಾದ ಪೌಲನಿಗೂ ಆಯಿತು. ಆತನು ಪರಲೋಕಕ್ಕೆ, ಅವನು 3ನೇ ಆಕಾಶಕ್ಕೆ ಹೋದನಂತೆ. ಹೋದಾಗ ಏನಾಯಿತು? 2ನೇ ಕೊರಿಂಥ 12ನೇ ಅಧ್ಯಾಯ ಅಲ್ಲಿ ತನ್ನ ಅನುಭವವನ್ನು ಸ್ವಲ್ಪ ಮಟ್ಟಿಗೆ ಹೇಳುವಾತನಾಗಿದ್ದಾನೆ. 2ನೇ ಕೊರಿಂಥ 12:7 ನೋಡುವಾಗ, ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ಹಾಗಾದರೆ ಕೆಲವು ಸಾರಿ ನಾವು ಸುಮ್ಮನೆ ಇರಬೇಕು. ಹೊಗಳಿಕೊಳ್ಳುವ ಮನಸ್ಸು ಬರ್ತದೆ, ಮನಸ್ಸು ಬಂದಾಗ ಅದನ್ನು ಬಾಯಿಂದ ಹೇಳಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು? ಸುಮ್ಮನೆ ಇರಬೇಕು. ಇಲ್ಲದಿದ್ದರೆ ಐಗುಪ್ತದ ಆತ್ಮ ನಮ್ಮಿಂದ ಹೊರಗೆ ಬರ್ತದೆ. 2ನೇ ಕೊರಿಂಥ 12:7 2ನೇ ಭಾಗ, ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಸುಮ್ಮನೆ ಇದ್ದರೂ ಕೂಡ
ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ಪೌಲನ ಅನುಭವ, ಹೆಚ್ಚಳ ಪಡಬಾರದು ಅಂತ ಹೇಳ್ಬಿಟ್ಟು. ಯಾಕಂದರೆ ಐಗುಪ್ತದವರು ಹೆಚ್ಚಳ ಪಟ್ಟಿದ್ದರು. ಒಂದು ವೇಳೆ ಹೆಚ್ಚಳ ಪಡಬೇಕು ಅಂತ ನಮಗೆ ಅನಿಸಿದರೆ ಅದು ಶೋಧನೆ. ಏನು ಮಾಡಬೇಕು? ಅದಕ್ಕೂ ಕೂಡ ಒಂದು ಮಾತು, ಅದೇ ಪೌಲನು ಹೇಳುವಂಥ ಒಂದು ಮಾತು ನನಗೆ ನೆನಪಿಗೆ ಬರುತ್ತಿದೆ. ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು. 1 ಕೊರಿಂಥ 1 ಅಧ್ಯಾಯ 31 ವಚನ ಈ ರೀತಿಯಾಗಿದೆ: ಹೆಚ್ಚಳ ಪಡುವವನು ಬಯಸಿದರೆ ಕರ್ತನಲ್ಲಿಯೇ ಹೆಚ್ಚಳ ಪಡಲಿ ಎಂಬ ವೇದೋಕ್ತಿಯು ನೆರವೇರುವುದಕ್ಕೆ ಇದರಿಂದ ಆಸ್ಪದ. ಹೌದು, ಯೆರೆಮೀಯನ ಗ್ರಂಥ 9 ಅಧ್ಯಾಯ 23-24 ವಚನದಲ್ಲಿ ಹೆಚ್ಚಳ ಪಡುವಂಥವರು ಕರ್ತನಲ್ಲಿಯೇ. ಅದು ಐಗುಪ್ತದವರು ಹೊಂದದೆ ಹೋದರು. ನಾವು ಕರ್ತನನ್ನು ಹೊಂದಿ ಹೆಚ್ಚಳ ಪಡದೆ ಇರಬಾರದು, ಕರ್ತನಲ್ಲೇ ಹೆಚ್ಚಳ ಪಡಬೇಕು. ಅನಂತರ 17ನೇ ವಚನದಿಂದ ನೋಡಿಕೊಳ್ಳುವಾಗ ಐಗುಪ್ತದ ಬಗ್ಗೆ ಇನ್ನೂ ಮುಂದುವರಿತದೆ. ಇನ್ನೊಂದು ಮಾತು ಸುಮಾರು ಸಾರಿಯಲ್ಲಿ ಬರುವಂಥದ್ದನ್ನು ಗಮನಿಸಬಹುದು. ಅದೇನಂತ ಹೇಳಿದರೆ, ಸುನ್ನತಿಹೀನರ 19ನೇ ವಚನ, 21ನೇ ವಚನ ಅದೇ ಮಾತು. ಸುನ್ನತಿಹೀನರ 24ನೇ ವಚನ, 25ನೇ ವಚನ, 26ನೇ ವಚನ, 27ನೇ ವಚನ, 28ನೇ ವಚನ, 29, 30, 32 ಎಲ್ಲ ವಚನಗಳಲ್ಲಿ ಮತ್ತೆ 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 ಸುನ್ನತಿಹೀನರ ಅಂತ ಹೇಳುವಾಗ ಒಡಂಬಡಿಕೆ ಮಾಡಿಕೊಳ್ಳದವರ ನಡುವೆ ನೀನು ಆ ತೀರ್ಪನ್ನು, ದಂಡನೆಯನ್ನು ಅನುಭವಿಸಬೇಕು ಅಂತ ಹೇಳ್ಬಿಟ್ಟು. ಹೌದು, 32ನೇ ವಚನದಲ್ಲಿ ನಾನು ನನ್ನ ಭಯವನ್ನು ಹುಟ್ಟಿಸಿದ್ದೇನೆ ಅಂತ ಹೇಳ್ಬಿಟ್ಟು ದೇವರು ಹೇಳುವಾಗ ದೇವರ ಸಾರ್ವಭೌಮತ್ವವನ್ನು ಇಲ್ಲಿ ನೋಡ್ತೇವೆ. ಐಗುಪ್ತದ ಒಂದು ದೇವರು ವ್ಯವಹರಿಸುವಾಗ ಯೆಹೆಜ್ಕೇಲ್ ಗ್ರಂಥ 32ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.